ನಮಸ್ಕಾರ. ಮೊದಲನೇದಾಗಿ ಏನು ಸುಮಾರು 440 ದಿನಗಳ ಒಂದು ಸುದೀರ್ಘವಾದಂಥ ಹೋರಾಟ, ನಿಮ್ಮ ಸ್ವಾಭಿಮಾನ, ಅಸ್ಮಿತೆ, ನಿಮ್ಮೂರಿನ ಮಣ್ಣನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಕೂಡ ಇಲ್ಲಿ ಬಂದು ತಮ್ಮೆಲ್ಲರಿಗೂ ಬೆಂಬಲ ಸೂಚಿಸಿ ಹಲವಾರು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ದಾರೆ. ನಾವು ಇದರ ಮುಂದುವರಿದವಾಗಿ ನೀವು ಪಾಪ ಇದು ಕೇವಲ ಇಲ್ಲಿ ಯಾರೋ ಬಿಡದಿಯ ಜನರಿಗೆ ಏನೋ ಆಗ್ತಾ ಇದೆ, ಅವ್ರಿಗೆ ಭೂಸ್ವಾಧೀನ ಮಾಡ್ಕೋತಾ ಇದ್ದಾರೆ, ಅವ್ರ ಭೂಮಿ ನಮಗೇನಿಲ್ಲ, ನಾವೆಲ್ಲೋ ಆರಾಮಾಗಿರ್ಬೋದು ಅನ್ನುವಂಥ ವಾತಾವರಣ ಅಲ್ಲ. ಇವತ್ತು ಬಿಡದಿಯಲ್ಲಾಗಿದ್ದು ನಾಳೆ ಎಲ್ಲಿ ಕುಣಿಗಲ್ಲಲ್ಲಿ ಆಗ್ಬೋದು, ನಾಡಿದ್ದು ಇನ್ನೊಂದು ಕಡೆ ತುಮಕೂರಿನ ಇನ್ಯಾವುದೋ ಒಂದು ಭಾಗದಲ್ಲಿ ಆಗ್ಬೋದು, ಈ ಕಡೆ ಇನ್ನೆಲ್ಲೋ ಆನೇಕಲ್ ಭಾಗದಲ್ಲಂತೂ ನಿರಂತರವಾಗಿ ನಡೀತಾನೆ ಇದೆ. ಈಗ ಸ್ನೇಹಿತರು ಹೇಳ್ತಾ ಇದ್ರು, ನಾವು ಇಲ್ಲೊಂದು ಬೈಕ್ ಜಾಥಾ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಸರ್ ಅಲ್ಲಿಂದ ನಾವು ದೇವನಹಳ್ಳಿಯಿಂದ ಈ ಕಡೆ ಇಲ್ಲಿ ಬಿಡದಿ ಹಿಂಗೆ ಮತ್ತೆ ಹೊಸಕೋಟೆ ಈ ತರ ಒಂದು ಸರ್ಕಲ್ ಆಗಿ ಮಾಡೋಣ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಎಲ್ಲೆಲ್ಲೂ ಕೂಡ ಇದೇ ತರದ ಒಂದು ದೌರ್ಜನ್ಯ, ಶೋಷಣೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಒಂದಷ್ಟು ಸಂಘಟಿತರಾಗಿ ಮತ್ತೆ ಎಲ್ಲ ಸಂಘಟನೆಯವರು ನಮಗೆ KRS ಪಕ್ಷ ಅಂತ ಹೇಳಿ ನಾವು ಒಂದು ಪಕ್ಷ ಆಗಿರೋ ಕಾರಣಕ್ಕಾಗಿ ನಾವು ಪಕ್ಷವನ್ನ ಪ್ರತಿನಿಧಿಸಿ ಇಲ್ಲಿ ಬಂದಿದ್ದೀವಿ. ಆದರೆ ಬಹುತೇಕವಾಗಿ ನಾವು ನಿಮ್ಮ ಸಮಸ್ಯೆ ಏನಿದೆ, ಇಲ್ಲಿಯ ಜನರ ಏನು ನಿಜಕ್ಕೂ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ಬಗೆಹರಿಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಾವು ಒಂದು ಇದನ್ನ ಉದ್ದೇಶವನ್ನ ಇಟ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ನಮ್ಮ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗಂತೂ ಬಹಳ ಆಘಾತ ಆಗಿದೆ. ಇಲ್ಲಿ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತ ಇಷ್ಟೆಲ್ಲ ಸಮೃದ್ಧವಾಗಿರುವಂತ ಫಲವತ್ತತೆ ಇರುವಂತಹ ಇಂಥ ಭೂಮಿಯನ್ನ ಇಲ್ಲಿ ಈ ನೀಚರು ಇವತ್ತು ಯಾರಿಗೋ ಮಾರ್ಕೊಳ್ಳೋದಿಕ್ಕೆ ಇವತ್ತು ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಹಣ ಸಾಕಾಗ್ತಾ ಇಲ್ಲ ಅವ್ರಿಗೆ. ಎಷ್ಟು ದುಡ್ಡು ಬಂದರೂ ಸಾಲ್ತಾ ಇಲ್ಲ. ಇಂದಿನ ರಾಜಕಾರಣಿಗಳು ಇಲ್ಲೆಲ್ಲ ಮೋರಿ ಮಾಡೋದು, ರಸ್ತೆ ಮಾಡೋದ್ರಿಂದ ಬರುವಂತ ಏನು 10-20 ಕೋಟಿ ಕಮಿಷನ್ ದುಡ್ಡಿರ್ತಾ ಇತ್ತು, ಆ ಕಮಿಷನ್ಗೋಸ್ಕರ ಅವರು ಒಂದಷ್ಟು ಲಾಬಿ ಮಾಡಿ ಇನ್ನೊಂದು ಮಾಡಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ತಾ ಇದ್ರು. ಈಗಿರೋ ರಾಜಕಾರಣಿಗಳಿಗೆಲ್ಲ ಸಾವಿರ ಕೋಟಿಗಳಲ್ಲೇ ಬೇಕು ಇವ್ರಿಗೆ. ಇನ್ನು ಈ ಕಾಂಗ್ರೆಸ್ ಪಕ್ಷದವ್ರಿಗಂತೂ ಇನ್ನ ಮಿತಿ ಮೀರಿ ಹೋಗಿದೆ. ಬಹುಶಃ ನನಗೆ ಅನ್ಸೋದು, ಇವ್ರು ಯಾಕೆ ಈ ತರಕ್ಕೆ 30,000, 40,000, 20,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಈ ತರಕ್ಕೆ ರೈತರನ್ನ ಶೋಷಣೆ ಮಾಡಿ ದಬ್ಬಾಳಿಕೆ ಮಾಡಿ ಇಡೀ ರಾಜ್ಯದಲ್ಲಿ ನಿರ್ನಾಮ ಆಗೋಗಿದೆ. ಎಲ್ಲೂ ಕಾಂಗ್ರೆಸ್ ಇವತ್ತು ನೆಲೆ ಇಲ್ಲ. ಇರೋವಂಥದ್ದು ಇವತ್ತು ಕರ್ನಾಟಕದ ಪಾಲಿಗೆ ಒಂಚೂರು ಅಷ್ಟೋ ಇಷ್ಟೋ ಉಳಿಸ್ಕೊಂಡಿದೆ. ಬಹುಶಃ ಇವರು ಇಲ್ಲಿಂದ ಕರ್ನಾಟಕದಿಂದ ಇವತ್ತು ಈ ತರದ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಅಲ್ಲಿ ಬರುವಂತಹ ಮತ್ತೆ ಸಾವಿರಾರು ಕೋಟಿ ಲೂಟಿ ಹಣವನ್ನು ತೆಗೆದುಕೊಂಡು ಹೋಗಿ ಭಾರತದಾದ್ಯಂತ ಪಕ್ಷ ಕಟ್ಟಬೇಕು ಅನ್ನುವಂತ ಆಲೋಚನೆಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇಂತಹ ಒಂದು ದೊಡ್ಡ ದುಷ್ಟಕೂಟವನ್ನ ನಾವು ಎಲ್ಲ ಸಂಘಟನೆ ಪಕ್ಷದವರು ಪಕ್ಷಾತೀತವಾಗಿ ಯಾವುದೇ ಸಂಘಟನೆ ಆಗಿರ್ಲಿ, ನಮ್ಮ ಉದ್ದೇಶ ಗುರಿ ಒಂದೇ ಅನ್ನುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ನಾವು KRS ಪಕ್ಷದವರು ತೀರ್ಮಾನಿಸಿದ್ದೀವಿ. ಹಾಗಾಗಿ ನಾವು ನಿನ್ನೆ ಬಂದಿದ್ವಿ ಇಲ್ಲಿ ಮಾತಾಡೋದಕ್ಕೆ ಅಂತ. ಹಲವಾರು ಜನ ಇಲ್ಲಿ ಮುಖಂಡರು ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತವ್ರು ನಮಗೆ ಸಿಕ್ಕಿದ್ರು. ರಾಮಣ್ಣ ಅವರು, ಶ್ರೀನಿವಾಸ್ ಅವರು, ನಾಗರಾಜ್ ಅವರು ಸಿಕ್ಕಿರ್ಲಿಲ್ಲ. ಅವ್ರಿಗೆ ಫೋನಲ್ಲಿ ಮಾತಾಡಿದ್ವಿ. ನಾವು ಬಂದಾಗ ನಾಳೆ ಈ ತರದ ಒಂದು ಹೋರಾಟ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈಗೆಲ್ಲ ರೈತ ಸಂಘದವ್ರು ಮಾಡ್ತಾ ಇದ್ದಾರೆ, ನೀವು ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಮ್ಗೆ ನಿನ್ನೆ ಅಷ್ಟೇ ಅದು ವಿಚಾರ ಗೊತ್ತಾಗಿದ್ದು. ಹಾಗಾಗಿ ನಾವು ಬೆಂಬಲಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರ್ಕೊಂಡು, ಎಲ್ಲ ಸಂಘಟನೆ ಪಕ್ಷ ಎಲ್ಲರೂ ಸೇರ್ಕೊಂಡು, ರೈತರ ಪರವಾಗಿರುವಂತ ಸಂಘಟನೆ ಪಕ್ಷ ಯಾರೆಲ್ಲ ಇದ್ದಾರೆ ನಾವೆಲ್ಲ ಸೇರ್ಕೊಂಡು ಹೋರಾಟ ರೂಪಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಲಿ. ಹಾಗಾಗಿ ಇಲ್ಲಿ ಬಂದಿರುವಂತವ್ರ ಜೊತೆನಲ್ಲಿ ಒಳಗೊಳ್ಳೋದಕ್ಕೆ ನಮಗೂ ಒಂದು ಅವಕಾಶ ಸಿಕ್ಕಂಗಾಗುತ್ತೆ ಇವತ್ತು ಅಂತ ಹೇಳಿ ನಾವು ಇವತ್ತು ಬಂದಿದ್ವಿ. ಈಗಾಗಲೇ ನಾವು ನಿರ್ಧರಿಸಿದಂತೆ ಮುಂದಿನ ಬರುವ ಶನಿವಾರ 6ನೇ ತಾರೀಕು ನಾವು ನಮ್ಮ ಪಕ್ಷದಿಂದ ಎಷ್ಟು ಜನನ 106 ಜನರನ್ನ ಮೊಬಿಲೈಸ್ ಮಾಡಿಸಿ ನಾವು ರಾಜ್ಯಾದ್ಯಂತ ಇರುವಂತಹ ಏನು ರೈತರ ಪರವಾಗಿ ಒಲವನ್ನು ಇಟ್ಕೊಂಡಿರುವಂತ ನಮ್ಮ ಪಕ್ಷದ ಹಲವಾರು ಮುಖಂಡರು, ಸೈನಿಕರನ್ನ ರಾಜ್ಯವ್ಯಾಪಿ ಕರೆಸಿ ನಾವು ಕೆಂಗೇರಿಯಿಂದ ಬಿಡದಿವರೆಗೂ 106 ಮೋಟರ್ ಬೈಕ್ಗಳು, ಒಂದಷ್ಟು ಕಾರುಗಳು, ಹೀಗೇನೆ ನಮ್ಮ ಪಕ್ಷದಿಂದ ಬರುವಂತಹ 106 ಜನರನ್ನ ಸಮೇತ ನಾವು ಕೆಂಗೇರಿಯಿಂದ ಬಿಡದಿ ತನಕ ಬರಬೇಕು. ಬಿಡದಿಯಿಂದ ನಿಮ್ಮಿಂದ ಇಲ್ಲೆಲ್ಲ ಸುತ್ತಮುತ್ತ ಇರುವಂತ ರೈತರು ಯಾರೆಲ್ಲ ಇದ್ದಾರೆ ಆ ರೈತರು ಕೂಡ ಒಂದಷ್ಟು ಮೋಟರ್ ಬೈಕಲ್ಲಿ ಅವರು ಅಲ್ಲಿ ಬಂದ್ರೆ ನಾವು 106 ಜನ ಮೋಟರ್ ಬೈಕಲ್ಲಿ ಇಲ್ಲಿ ಬಂದು ಇಲ್ಲಿ ಏನು ಇವತ್ತು ನಿಜಕ್ಕೂ ಸಂತ್ರಸ್ತರಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರೈತರು. ಆ ಹಳ್ಳಿಗಳು ಏನೆಲ್ಲ ಇದಾವೆ ಅಲ್ಲಿ ಪ್ರಮುಖವಾಗಿರುವಂತಹ ಹಳ್ಳಿಗಳನ್ನ ಸುತ್ತಾಕೊಂಡು ಇಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತದ್ದು ಮಾಡೋಣ ಅಂತ ಹೇಳಿ ನಾವು ನಿನ್ನೆ ಹೇಳಿದ್ವಿ. ಹಾಗಾಗಿ ಬಹುತೇಕರು ನಿನ್ನೆ ಇಲ್ಲಿರ್ತಕ್ಕಂಥ ಮುಖಂಡರು ಒಪ್ಕೊಂಡಿದ್ರು. ಅಂದ್ರೆ ಈಗ ಇವತ್ತು ಆಗ್ತಾ ಇರೋದ್ರಿಂದ ಮುಂದಿನ ಒಂದು ವಾರ ಸಮಯಾವಕಾಶ ಇರೋದ್ರಿಂದ ನಮಗೆ ಒಂದು ವಾರ ಸಮಯಾವಕಾಶದಲ್ಲಿ ನಾವು ಅದನ್ನ ಮಾಡಬಹುದು, ಏನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ, ಮಾಡೋಣ, ನೀವು ಕಾರ್ಯಕ್ರಮವನ್ನ ರೂಪಿಸಿ ಅಂತ ಅನ್ನುವಂಥ ಮಾತನ್ನ ಅವರು ಹೇಳಿದ್ರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಈ ತರದೊಂದು KRS ಪಕ್ಷದ ಹೋರಾಟ
ನಾವು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು. ಹಾಗಾಗಿ ಈ ಸಂಬಂಧ ಏನಾದರೂ ವಿಚಾರಗಳಿದ್ರೆ ನಮಗೆ ಸದಾ ಸಂಪರ್ಕದಲ್ಲಿರುವಂತಹ ನಾಗರಾಜ್ ಅವರು, ರಾಮಣ್ಣ ಅವರು ಯಾರಿಗಾದ್ರೂ ಸರಿ ನೀವು ತಿಳಿಸಿದ್ರು ಅದು ಕಾರ್ಯಕ್ರಮದ ಏನಾದ್ರೂ ಬದಲಾವಣೆಗಳು, ಸಣ್ಣ ಪುಟ್ಟ ಚೇಂಜಸ್ಗಳಿದ್ರು ನಾವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ನಾವೆಲ್ಲರನ್ನೂ ಸೇರಿ ಮಾಡೋಣ ಅಂತ ಹೇಳಿ ನಾನು ಈ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.